ತಂಗಿಯರನ್ನ ಮಂಚಕ್ಕೆ ಕರೆದ ಪುಂಡರು, ಕರೆದರೂ ಬಾರದ ಹುಡುಗಿಯರ ಕುಟುಂಬಸ್ಥರ ಕೊಲೆ. ಏಪ್ರಿಲ್ 13ರಂದು ಚಿಂತಾಮಣಿಯ ಬಟ್ಲಹಳ್ಳಿಯಲ್ಲಿ ಜೋಡಿ ಕೊಲೆ. ನಮ್ಮ ಹೆಣ್ಣು ಮಕ್ಕಳ ತಂಟೆಗೆ ಬರದಂತೆ ಬಾಲಕಿಯರ ಹೇಳಿದ್ದಾರೆ. ಹಾಗೆ ಲಿಂಗಮಯ್ಯ ವಾರ್ನಿಂಗ್ನಿಂದ ರೊಚ್ಚಿಗಿದ್ದಂತಹ ಅವರು ಮನೆಗೆ ನುಗ್ಗಿದ್ರು. ಅಕ್ಕ ತಂಗಿಯರನ್ನ ಮಂಚಕ್ಕೆ ಕರೆದಂಥ ಪುಂಡರು, ಕರೆದರೂ ಬಾರದ ಹುಡುಗಿಯರ ಕುಟುಂಬಸ್ಥರ ಕೊಲೆ. ಏಪ್ರಿಲ್ 13ರಂದು ಚಿಂತಾಮಣಿಯ ಬಟ್ಲಹಳ್ಳಿಯಲ್ಲಿ ಜೋಡಿ ಕೊಲೆ. ನಮ್ಮ ಹೆಣ್ಣು ಮಕ್ಕಳ ತಂಟೆಗೆ ಬರದಂತೆ ಬಾಲಕಿಯರ ಮಾವ ವಾರ್ನ್ ಕೂಡ ಮಾಡಿದ್ರು. ಲಿಂಗಮಯ್ಯ ವಾರ್ನಿಂಗ್ನಿಂದ ರೊಚ್ಚಿಗೆದ್ದಂತಹ ಅವರು ಮನೆಗೆ ನುಗ್ಗಿದ್ರು. ಇಬ್ಬರ ಮರ್ಡರ್, ಮತ್ತೊಬ್ಬರಿಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಮತ್ತೆ ಬಾಲಕಿಯರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮನುಷ್ಯರೋ ಯಾವ ರಾಕ್ಷಸರು ಅಂತ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಬಾಕ್ರು ನೀವುಗಳೆಲ್ಲ. ಅಕ್ಕ ತಂಗಿಯರನ್ನ ಮಂಚಕ್ಕೆ ಕರೀತಿದ್ದೀರಲ್ಲ, ನೀವು ಯಾವ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇದ್ದೀರಾ ಅನ್ನೋದು ಕಾಮನ್ ಸೆನ್ಸ್ ಇದೆಯಾ? ಈ ಜಗತ್ತಿಗೆ ಅದ್ ಏನ್ ಹೇಳೋಕ್ ಹೊರಟಿದ್ದೀರಾ? ಅಕ್ಕ ತಂಗಿಯರನ್ನೇ ಮಂಚಕ್ಕೆ ಕರೀತಿದ್ದೀರಾ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಕರೆದ್ರೂ ಬರ್ದೇ ಹೋಗಿರುವಂತಹ ಹುಡುಗಿಯರ ಕುಟುಂಬಸ್ಥರನ್ನ ಕೊಲೆ ಮಾಡಿದ್ದಾರೆ ನೀಚರು. ಯಾವ ಮಟ್ಟಿಗೆ ನಿಮ್ಮ ಬುದ್ಧಿ ಕೆಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೆಣ್ಣು ಮಕ್ಕಳನ್ನ ತಾಯಿ ಮಗಳು ಅಕ್ಕ ತಂಗಿ ಹಂಗೆ ನೋಡೋದ್ ಬಿಟ್ಬಿಟ್ಟು ಅವರನ್ನೇ ಮಂಚಕ್ಕೆ ಕರೆದು ಬರಲ್ಲ ಅಂತ ಹೇಳಿದಕ್ಕೆ ಮಾವ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರ ಮನೆಗೆ ಹೋಗಿದ್ದಾರೆ, ಅವ್ರ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದೆ. ಏನಿದು? ಏಪ್ರಿಲ್ 13ರಂದು ಚಿಂತಾಮಣಿಯಲ್ಲಿ ಬಟ್ಲಹಳ್ಳಿಯಲ್ಲಿ 2 ಜೋಡಿ ಕೊಲೆ ಆಗುತ್ತೆ. ನಮ್ಮ ಹೆಣ್ಮಕ್ಳ ತಂಟೆಗೆ ಬರಬೇಡ್ರಯ್ಯ ಅಂತ ಹೇಳಿ ಮಾವ ವಾರ್ನಿಂಗ್ ಮಾಡಿದ್ರು ಕೂಡ ಇವರಿಗೆ ಆಗ ರೋಷ ಆವೇಶ ಹುಟ್ಟುಬಿಡ್ತು. ಅಲ್ಲ, ಹೆಣ್ಣು ಮಕ್ಕಳ ತಂಟೆಗೆ ಬರಬೇಡಿ ಅಂತ ಹೇಳೋದು ಅದ್ಯಾವ ರೀತಿ ತಪ್ಪಾಗುತ್ತೆ? ಲಿಂಗಮಯ್ಯ ಅಂತ ಹೇಳಿ ವಾರ್ನಿಂಗ್ ಮಾಡಿದ್ದು, ಲಿಂಗಮಯ್ಯ ವಾರ್ನಿಂಗ್ ನಿಂದ ರೊಚ್ಚಿಗೆದ್ದು ಮನೆಗೆ ನುಗ್ಗಿದ್ದಾರೆ. ಇಬ್ಬರ ಮರ್ಡರ್ ಮಾಡಿದ್ದಾರೆ, ಮತ್ತೊಬ್ಬರಿಗೆ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದಾರೆ. ಹೆಣ್ಣು ಬಾಕ್ರು ನೀವೆಲ್ಲ, ವಿಕೃತ ಕಾಮಿಗಳು. ಇದಾದ ಕೆಲವೇ ದಿನಗಳ ಹೊತ್ತಿನಲ್ಲಿ ಮತ್ತೆ ಬಾಲಕಿಯರಿಗೆ ಟಾರ್ಚರ್ ಶುರು ಮಾಡಿದ್ದಾರೆ. ಏನು, ಎಲ್ಲಿ ನಡೆದಿದೆ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಚಿಂತಾಮಣಿಯಲ್ಲಿ ತಾಯಿ ಬಾಲಕಿಯಿಂದ ಸುದ್ದಿಗೋಷ್ಠಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ ಸಂಘಟನೆಗಳ ಬೆಂಬಲ. ಎಲ್ಲರನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಂತಹ ಸಹೋದರಿಯರು ಕೂಡಲೇ ಉಳಿದ ಆರೋಪಿಯನ್ನ ಬಂಧಿಸುವಂತೆ ಮನವಿ. ಕೊಲೆ ಸಂಬಂಧ 12 ಜನರ ವಿರುದ್ಧ ಕೇಸ್ ದಾಖಲು. ಈಗಾಗಲೇ 5 ಅಂಧರಾಗಿದ್ದಾರೆ. ಉಳಿದವರಿಗೆ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮತ್ತೊಬ್ಬರ ಹೆಸರನ್ನ ಕೇಸ್ನಿಂದ ತೆಗೆದು ಹಾಕಿರುವಂತಹ ಕಾಕಿ ಪಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. ಚಿಂತಾಮಣಿಯಲ್ಲಿ ತಾಯಿ ಬಾಲಕಿಯಿಂದ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಎಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ ಸಂಘಟನೆಗಳು ಕೂಡ ಈ ಒಂದು ವಿಚಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಹೋದರಿಯರು. ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೊಲೆ ಸಂಬಂಧವಾಗಿ 12 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಈಗಾಗಲೇ 5 ಅಂಧರಾಗಿದ್ದಾರೆ. ಉಳಿದವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮತ್ತಿಬ್ಬರ ಹೆಸರನ್ನ ಕಾಕಿ ಪಡೆದಿ ಏನೇ ಇರ್ಲಿ ರೀ, ಅದೇನೇ ಇರ್ಲಿ,
ಹೆಣ್ಣು ಮಕ್ಕಳನ್ನ ಚುಡಾಯಿಸೋದು, ಮುಟ್ಟೋದು, ಅವ್ರಿಗೆ ಇಷ್ಟ ಇಲ್ಲದ ಕೆಲಸಗಳನ್ನ ಮಾಡೋದು ಅದೆಷ್ಟರ ಮಟ್ಟಿಗೆ ಸರಿ? 12 ಜನ ಈಗ ಆಲ್ರೆಡಿ 3 ಜನ 5 ಜನ ಸಿಕ್ಕಿದ್ದಾರೆ. ಇನ್ನು ತುಂಬಾ ಜನಕ್ಕಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಅಕ್ಕ ತಂಗಿ ಅನ್ನುವಂತಹ ಭಾವನೆಯನ್ನ ಬೆಳೆಸ್ಕೊಂಡ್ರೆ ಯಾವ ಈ ತರ ರೇಪ್ ಕೇಸ್ಗಳಾಗಿರ್ಬೋದು, ಚುಡಾಯಿಸಿರೋ ಕೇಸ್ಗಳಾಗಿರ್ಬೋದು ಯಾವುದೂ ಆಗಲ್ಲ. ಚಿಂತಾಮಣಿಯಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ತಾಯಿ ಹಾಗೂ ಬಾಲಕಿಯರು ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಮಾವ ನಮ್ಮ ಬಾಲಕಿಯರನ್ನ ನೋಡಬೇಡಿ, ಎಸ್ ಈ ವಿಚಾರವನ್ನ ಮಾತನಾಡಲಿಕ್ಕೆ ಬಾಲಕಿಯರ ತಾಯಿ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಚಿಂತಾಮಣಿಯಲ್ಲಿ ಅವತ್ತು ಯಾವ ಘಟನೆ ನಡೀತು? ಏನಾಯ್ತು ಅವತ್ತಿನ ದಿನ? ಏನಿಲ್ಲ ಮೇಡಮ್, ಶನಿವಾರ ಮನೆ ಹತ್ರ ಬಂದ್ರು. ನನ್ನ ಮಕ್ಕಳು ನಮ್ಮ ಮನೆಯಿಂದ ನನ್ಗೆ ಸಾಯಂಕಾಲ ನಾನು ಇರ್ಲಿಲ್ಲ ಮೇಡಮ್, ಅಪ್ಪ ಅವ್ರ ಮನೆ ಹತ್ರ ಇದ್ದೆ. ನನ್ನ ಮಕ್ಕಳು ಇಬ್ಬರೇ ಇದ್ರು. ಇಲ್ಲಿ ಬಂದು ನಾನು ನಿಮ್ಗೆ ಟೈಮ್ ಕೊಟ್ಟಿದ್ದೀನಲ್ಲ, ಇನ್ನು ಯಾಕೆ ಬಂದಿಲ್ಲ, ನಾನು ಕರೆದಷ್ಟು ಅಲ್ಲಿ ಸ್ಥಳಕ್ಕೆ ಅಂತ ಹೇಳಿದಾರಂತೆ. ನನ್ನ ಮಗಳು ಇಟ್ಕೊಂಡು ನೀವೇನು ಹೇಳಿದ್ರು ನಾನೇನು ಮಾಡಲ್ಲ, ನಮ್ಮ ಮಾವನಿಗೆ ಹೇಳಿದ್ದೀನಿ ರೀ, ನಿಮ್ಮ ಮೇಲೆ ನನಗೆ ಹಿಂಗೆ ರೇಗಿಸ್ತಾ ಇದ್ದೀರಂತ, ನಮ್ಮ ಮಾವಾಗ ಹೇಳಿದ್ದೀನಿ, ಪ್ರತಾಪ್ ಮಾವಾಗೆ ಅಂತ ಹೇಳಿದಾರಂತೆ ಮೇಡಮ್. ಹೌದಾ, ನಿಮ್ಮ ಮಾವನಿಗೆ ಹೇಳಿರಿ, ಹಾಗಾದರೆ ನಿಮ್ಮ ಮಾವನ್ನೇ ಹಿಡ್ಸಲ್ಲ, ನಿಮ್ಮವ್ರು ಯಾರು ಬಂದರು ಯಾರು ಸಿಕ್ಕರು ಅವರೆಲ್ಲ ಎತ್ತಾಕ್ತೀನಿ, ಆಗ ನಾನಂದರೆ ಏನಂತ ತೋರಿಸ್ತೀನಿ ಅಂತ ಹೇಳಿದಾರಂತೆ ಮೇಡಮ್. ಈ ಹುಡುಗಿ ಹಂಗಂದ ತಕ್ಷಣ ಭಯ ಪಟ್ಕೊಂಡು ಇಬ್ಬರು ನಮ್ಮ ಅಪ್ಪ ಅವ್ರ ಮನೆ ಹತ್ರ ಬಂದರು ಮೇಡಮ್. ನಾನು ಅಲ್ಲೇ ಇದ್ದೆ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಬಂದು ಇನ್ನೂ ಏನೂ ಹೇಳಿಲ್ಲ ಅವರು. ನನ್ನ ತಮ್ಮ ಕೂಡ ಇರಲಿಲ್ಲ ಮೇಡಮ್, ಅವನು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ. ಅಲ್ಲಿ ಬಂದ ತಕ್ಷಣ ನನಗೆ ಬಂದು ನಿಂತ್ಕೊಂಡ್ರು. ಅವರಿಂದ ಇವರು ಬಂದರು. ನಾನು ಭಯ ಪಟ್ಕೊಂಡು ಅಯ್ಯೋ ಇವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಅಪ್ಪ ಅವ್ರ ಮನೆಯಿಂದ ಹಂಗೆ ಬಂದೆ ಆಚೆಗಷ್ಟೇ. ಅಷ್ಟೊತ್ತಿಗೆ ನನ್ನ ತಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ ಮೇಡಮ್. ಬಸ್ ಸ್ಟ್ಯಾಂಡಿಂದ ಬಂದ ತಕ್ಷಣ ನಾನು ನೋಡಿಲ್ಲ, ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾನಲ್ಲ, ಇವ್ರು ಯಾಕೋ ಬಂದಿದ್ದಾರೆ, ನಾನು ಎಲ್ಲಿ ಕಳಿಸ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ ಅಷ್ಟೇ. ಅಷ್ಟಲ್ಲಿಗೆ ಇವರು ಸುಮ್ಮನೆ ಯಾವನೋ ನನಗೆ ಏನೋ ಮಾಡ್ತಾನಂತೆ. ಇವರೆಲ್ಲ ಗ್ಯಾಂಗ್ ಬಂದು ದೇವರಾಜು, ಮಹಿಮರಾಜು, ಜಾನು, ಬಾಬು, ಸಾಯಿನಾಥ, ದೇವರಾಜ್, ಇಷ್ಟು ಜನ 5 ಜನ ಬಂದು ನಮ್ಮ ಮನೆ ಹತ್ರ ಇನ್ನೂ ಇಬ್ಬರು ಇದ್ರಂತೆ ಮೇಡಮ್, ವಿಜಯ್, ಬಾಲು ಅಂತ. ಇವರು ಹೇಳಿ ಕಳಿಸಿದ್ದಾರಂತೆ, ಹೋಗರು ನೀವೇನು ಮಾಡ್ತೀರೋ ಮಾಡಿಬಿಟ್ಟು ಬನ್ನಿ, ನಾನು ನೋಡ್ಕೊತೀವಿ ಅಂತ. ನನ್ನ ಮಕ್ಕಳು ಕೆಲ್ಸ್ಕೊಂಡಿದ್ದಾರೆ. ಅಲ್ಲಿ ಬಂದ ತಕ್ಷಣ ನನ್ನ ತಮ್ಮ ಬಂದ ತಕ್ಷಣ ಅವನಿನ್ನ ಏನೋ ಮಾತಾಡಿ ಇಲ್ಲ ಮೇಡಮ್, ಗಾಡಿ ಇಳ್ದಿದ್ದಾನಷ್ಟೇ, ಹೋಗಿ ಸಿಚ್ಚಿಬಿಟ್ರು. ನಮ್ಮ ಚಿಕ್ಕಪ್ಪ ಅಯ್ಯೋ ನಮ್ಮ ಅಣ್ಣನ ಮಗ ನಿಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಚಿಕ್ಕಪ್ಪನ ಮನೆಯಿಂದ ಹೊರಗಡೆ ಆಚೆ ಬಂದ್ರು ಅಷ್ಟೇ ಮೇಡಮ್. ಆ ಅಪ್ಪನ ಅಲ್ಲೇ ಸಿಚ್ಚಿಬಿಟ್ರು. ಇನ್ನೊಬ್ಬನು ನನ್ನ ತಮ್ಮ, ನಮ್ಮ ಚಿಕ್ಕಮ್ಮ ಮಗನು, ಅಯ್ಯೋ ನಮ್ಮ ಅಣ್ಣಗೆ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ. ನಾವು ಎಲ್ಲರೂ ಲೇಡೀಸ್ ಎಲ್ಲ ಇಟ್ಕೊತಾ ಇದ್ದೀವಿ ಮೇಡಮ್, ಗಂಡಸು ಯಾರು ಇರಲಿಲ್ಲ. ಲೇಡೀಸ್ ಎಲ್ಲ ಅಯ್ಯೋ ಅಯ್ಯೋ ಅಂತ ಕಿಚ್ಕೊಂತ ಇದೀವಿ. ನನ್ನ ತಮ್ಮನ ನೋಡಿದ ತಕ್ಷಣ ರಕ್ತ ಎಲ್ಲ, ಅವನು ರಕ್ತದಲ್ಲೇ ಎಲ್ಲ ಫುಲ್ ಆಟ ಹತ್ರನೇ ಸುಜ್ಜಿಬಿಟ್ಟಿದ್ದಾರೆ ಮೇಡಮ್. ಫಸ್ಟ್ ಏಟ್, ಒಂದೇ ಏಟೆ, ಫುಲ್ ಬ್ಲಡ್ಡಲ್ಲೆಲ್ಲ ನೀರು ಥರ ಎಲ್ಲ ಕೆಳಗಡೆ ಎಲ್ಲ ಬಿದ್ದುಬಿಟ್ಟು ಎಲ್ಲ ಬ್ಲಡ್ಡಲ್ಲಿದ್ದೆ. ನಾನೇ ಇಟ್ಕೊಂಡು ನನ್ನ ತಮ್ಮನ ಅಳ್ತಾ ಇದ್ದೀನಿ, ಎದ್ದೆ ಇಲ್ಲ ಅಂತ. ಅಷ್ಟೊಳಗಡೆ ಆ ಕಡೆ ಯಾರು ಬರ್ತಾ ಇಲ್ವೇ ನನ್ನ ತಮ್ಮನಿಗೆ ಅಂತ ಕಿರ್ತಾ ಇದ್ದೀನಿ. ಆ ಕಡೆ ನಮ್ಮ ಚಿಕ್ಕಪ್ಪಗೆ ಸುಜ್ಜಿಬಿಟ್ಟಿದ್ದಾರೆ, ಇನ್ನೊಂದು ತಮ್ಮನಿಗೆ ಸುಜ್ಜಿಬಿಟ್ಟಿದ್ದಾರೆ. ಎಲ್ಲರೂ ಅವ್ರವ್ರು ಅಲ್ಕೊಂಡು ಅವ್ರಲ್ಲಿ ಎತ್ಕೊಂಡು ಹಾಸ್ಪಿಟ್ಲಿಗೆ ಹತ್ರ ಹೋಗ್ತಾ ಇದೀವಿ ಮೇಡಮ್. ಅವ್ರನ್ನ ಯಾರನ್ನೂ ಹಿಡ್ಕೊಳಕ್ ಇಲ್ಲ. 5 ನಿಮಿಷ ಮೇಡಮ್. ಇವ್ನು ನೋಡೋಷ್ಟಿಗೆ ಏನಾದ್ರು ಟೈಮ್ ಇದ್ದಿದ್ರೆ ಇನ್ನೊಬ್ಬನ ಕಾಪಾಡ್ಕೋಬೇಕಾಗಿತ್ತು. ಇಲ್ಲಿ ಕಿಚ್ಕೊಂತ ಇದೀವಿ, ಆ ಕಡೆ ಅವ್ರು ಹಂಗೆ ಮಾಡಿಬಿಟ್ಟಿದ್ದಾರೆ. ಜಸ್ಟ್ 5 ನಿಮಿಷದಲ್ಲೇ ಮೇಡಮ್, ಜಾಸ್ತಿ ಟೈಮ್ ಕೂಡ ಇಲ್ಲ. 12 ಜನರ ವಿರುದ್ಧ ಕೇಸ್ ದಾಖಲೆ ಆಗಿದೆ. 12 ಜನ ಅವರೆಲ್ಲ 12 ಜನ ಅಂದ್ರೆ ಮೇಡಮ್ ಇಲ್ಲಿ ಫಸ್ಟ್ ಪ್ಲಾನ್ ಮಾಡ್ಕೊಂಡಿರೋದು ಅವ್ರಿದಾರಲ್ಲ ದೊಡ್ಡವರು, ಶಿವಣ್ಣ, ಈಶ್ವರಪ್ಪ, ವಿಜಯ್, ವಿನೋದ್, ಬಾಲಕೃಷ್ಣ, ಮಲ್ಲೇಶ್ ಎಲ್ಲ ಮೇಡಮ್ 12 ಜನ. ಇವರೆಲ್ಲ ಒಂದು ಬ್ಯಾಚ್. ಅವರು ಇವ್ರಿಗೆ ಎಲ್ಲಿ ಕಲ್ಸೋದಂತೆ ಮೇಡಮ್, ನೀವ್ ಯಾರನ್ನೇನಾದ್ರು ಮಾಡಿ ನಾವಿದೀವಿ ನಿಮ್ ಹಿಂದೆ ಅಂತ. ಸ್ಕೂಲ್ಗೆ ಹೋದ್ರು ಅಷ್ಟೇ ಅವರೇ ಹೇಳೋರು ಮೇಡಮ್, ಅವರೇ ಹೇಳ್ತಾ ಇದ್ರಂತೆ. ಈಗ ಹೇಳ್ತಾ ಇದ್ರು ಮೇಡಮ್ ನನ್ನ ಮಕ್ಕಳು, ನನ್ಗೆ ಹೇಳ್ತಾ ಇರ್ಲಿಲ್ಲಮ್ಮ, ಅವ್ರೇನಾದ್ರು ಮಾಡ್ಬಿಡ್ತಾರೆ ಅಂತ. ಫಸ್ಟ್ ಒಂದ್ಸತಿ ವಿಜಯ್, ಜಾನ್ ಬಾಬು ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಮೇಡಮ್, 1-2 ವರ್ಷ 3 ವರ್ಷ ಮುಂಚೆ. ಎಲ್ಲಿ ಕಂಚಾಲಲ್ಲಿ ಹತ್ರ, ಇಲ್ಲಿ ಚುಕ್ರೇಡಲ್ಲಿ ಹತ್ರ ಮೇಡಮ್, ಕೊಟ್ಟಿಗೆ ಕುಡಿದ್ಬಿಟ್ಟು ರಕ್ತ ಕುಡಿದಿದ್ನಲ್ಲ, ಆ ಕೇಸ್ನಲ್ಲಿ ಹೋಗ್ಬಿಟ್ಟು ಬಂದಿದ್ರು ಮೇಡಮ್. ನಮ್ಮ ಮನೆ ಮುಂದೆನೆ ಅವ್ರದ್ದು, ವಿಜಯ್ ಅವ್ರ ಮನೆ ಇರೋದು.
ಅದರಿಂದ ಮಕ್ಕಳು ನನ್ಗೇನು ಹೇಳ್ತಾ ಇರ್ಲಿಲ್ಲ. ನಮ್ಮಮ್ಮ ಏನಾದ್ರು ಅಂದ್ರೆ ನಮ್ಮಮ್ಮನ ಸಾಯಿಸ್ಬಿಡ್ತಾರೆ, ನಮ್ಗಿರೋದು ನಮ್ಮಮ್ಮನೇ ಅಂತ ನನ್ನ ಮಕ್ಕಳು ನನ್ಗೇನು ಹೇಳ್ತಾ ಇರ್ಲಿಲ್ಲ ಮೇಡಮ್. ಅವರೆಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರೆ ಈ ಘಟನೆಗಳೇ ಆಗ್ತಿರ್ಲಿಲ್ಲ ಅಲ್ವಾ ಮೇಡಮ್? ಆಲ್ರೆಡಿ ಮೇಡಮ್ ಅವ್ರ ಮೇಲೆ ತುಂಬಾ ಕೇಸುಗಳು ಇದಾವೆ ಮೇಡಮ್. ಇನ್ನು ರೇಗ್ಸೋದು, ಎಲ್ಲಂದ್ರೆ ಗಲಾಟೆಗಳು ಮಾಡೋದು ಎಲ್ಲ. ಅವ್ರು ಹೋದ್ರು ಒಂದ್ ದಿನಾನು ಇರ್ತಾ ಇರ್ಲಿಲ್ಲ ಮೇಡಮ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅರ್ಧ ಗಂಟೆದಲ್ಲೆಲ್ಲ ಆಚೆ ಬರ್ತಾ ಇದ್ರು. ಅವರೇ ಹೇಳ್ತಾ ಇದ್ರು ಮತ್ತೆ ನಾನ್ ಕೆಲ್ಸ್ಕೊಂಡಿದ್ ಮತ್ತೆ ಮನೆ ಮುಂದ್ಗಡೆನೆಲ್ಲ ಯಾವಾಗಾದ್ರೂ ಕುಡ್ಕೊಂಡು ನೈಟಲ್ಲೆಲ್ಲ ಮಾತಾಡ್ಕೊಂತ ಇದ್ರಲ್ಲ, ನಾವೇನ್ ಮಾಡಿದ್ರು ಹಿಂಗ್ ಬಿಸಾಕ್ ಹಿಂಗ್ ಬರ್ತೀವ, ನಮ್ಮ ಅಪ್ಪ ಇದಾರೆ, ನಮ್ಮ ಅಣ್ಣ ಅವ್ರ ಇದಾರೆ, ನಮ್ ಸಪೋರ್ಟ್, ಯಾವನ್ ಬಂದ್ರು ನಾನ್ ನೋಡ್ಕೊಂತೀವಿ ಅಂತಿದ್ದಾರೆ, ಏನ್ ಭಯ, ಏನೇನೋ ಸಿನಿಮಾ ಡೈಲಾಗ್ ಅಲ್ಲಿ ಹೊಡಿಯೋದ್ ಮೇಡಮ್. ನಾವ್ ಬರ್ದಿರೋ ಮುಂಚೆನೆ ಅವ್ರದ್ದು ಅಡ್ಡ, ನಾವ್ ಬಂದ್ಮೇಲೆ ನಮ್ದೇ ಅಡ್ಡ, ಅದೇನು ಹಂಗೆಲ್ಲ ಹೇಳ್ಕೊಂತ ಇದ್ರು ಮೇಡಮ್. ಧನ್ಯವಾದಗಳಮ್ಮ. ಅವ್ರು ಹೇಳ್ತಾ ಇದ್ದಾರೆ ಬಾಲಕಿಯರ ತಾಯಿ ಮಕ್ಕಳನ್ನ ರೇಗಿಸಿದ್ದಕ್ಕೆ ಮಕ್ಕಳು ಬಂದ್ಬಿಟ್ಟು ಹೇಳಿದ್ರು ನಾನು ಮಾವನಿಗೆ ಹೇಳ್ತೀನಿ ಅಂತ ಹೇಳಿ. ಮಾವನಿಗೆ ಹೇಳ್ಕೊ ಹೋಗು ಅಂತ ರಾಜಾರೋಷವಾಗಿ ಹೇಳ್ತಾರೆ. ನಾನೇನು ಬಂದೇನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿದ್ದಾರೆ. ಹೇಗೆ ಹೇಳ್ತಾರೋ ಹಾಗೇ ಬಂದು ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿದೆ, ನನ್ನ ತಮ್ಮನನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಬಾಲಕಿಯರ ತಾಯಿ ಮಾತನಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ನ್ಯಾಯ ಸಿಗಲಿ ಆ ಒಂದು ಕೇಸ್ನಲ್ಲಿ ಅನ್ನೋದೇ ನಮ್ಮ ಆಶಯ.